ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಬ್ರಿಗೂ ಇದು ಒಂದು ಚಾಲೆಂಜು. ಏನಕ್ಕೆ ಅಂದ್ರೆ ಬೋತ್ ಆಫ್ ಯು, ನೀವು ನಿಮ್ಮ ವಾಯ್ಸ್ ಟಿಂಬರ್ ಇಟ್ಸ್ ಆಕ್ಚುಲಿ ಸಾಫ್ಟ್ ಟಿಂಬರ್ ಇಬ್ರದೂನುವೆ. ಇಬ್ರು ಕೂಡ ನಿಮ್ಮ ಎಫರ್ಟ್ಸು ತುಂಬಾ ಚೆನ್ನಾಗಿತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆ ಪವರ್ ಈಚೆ ತರೋದು ಇಟ್ಸ್ ವೆರಿ ವೆರಿ ಟಫ್ ಆಕ್ಚುಲಿ. ಸೊ ನನಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ ಹೂ ಸೌಂಡೆಡ್ ಬೆಟರ್ ಅಂತ. ಬಟ್ ಇಂಪ್ಯಾಕ್ಟ್ ವೈಸ್ ನಿಮ್ಮ ವಾಯ್ಸ್ ಕ್ವಾಲಿಟಿ ಏನಿದೆ, ಟೋನ್ ಇದೆ, ಅದಕ್ಕೆ ಕಂಪೇರ್ ಮಾಡಿದಾಗ ಇಂಪ್ಯಾಕ್ಟ್ ವೈಸ್ ಇಬ್ರು ಮೋರಲೆಸ್ ಈಕ್ವಲ್ ಆಗಿದ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ಜಡ್ಜ್ಮೆಂಟು ನಾವು ಹೇಗೆ ಕೊಡೋಣ ಅಂತ ನಮ್ಗೆ ಅನ್ಸುತ್ತೆ ವಿಜಯ್ ಅವರೇ, ಬರ್ಡೇ ಬಾಯ್. ಸರ್, ನನಗನ್ಸುತ್ತೆ ನಾವು ಯಾವತ್ತೇ ಲೈಫಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ನಾವು ಈ ರೀತಿ ಭಗವಂತನ ಕಡೆ ಹಿಂಗ್ ತಿರುಗ್ತೀವಿ ಸರ್. ಹಿಂಗೆ ಎಲ್ರು ಹಿಂಗ್ ಮೇಲ್ ನೋಡ್ತೀವಿ, ನಾವ್ ಹಿಂದೆ ನೋಡ್ತೀವಿ. ನಮಗೆ ಹೆಲ್ಪ್ ಮಾಡೋದೇ ನಮ್ಮ ಜೂರೀಸ್. ಅವರಿಗೆ ವೋಟ್ ಹಾಕ್ತಾರೆ. ಯಾರಿಗೆ ವೋಟ್ ಸಿಗುತ್ತೋ ಜಾಸ್ತಿ ನಂಬರ್ಸ್, ಅವ್ರಿಗೆ ಗ್ರೀನ್ ಲೈಟ್. ಸಿಂಪಲ್. ಜೂರಿ ಫಸ್ಟ್ ಯಾರಿಗೆ ಸ್ಕೋರ್ಸ್ ಕೊಡ್ತೀರಾ ನೀವು? ಕಾರ್ತಿಕ್ ಕೊಡಿ. ಓಕೆ, ಟೋಟಲ್ ಸ್ಕೋರ್ಸ್ 92.7. ಈಗ ರಘೋತ್ತಮ್ಗೆ ನಮ್ಮ ಜೂರಿ ತಮ್ಮ ಸ್ಕೋರ್ಸ್ ಕೊಡ್ತಾ ಇದ್ದಾರೆ. ಟೋಟಲ್ ಸ್ಕೋರ್ಸ್ 99.6. ಸೊ ರಘೋತ್ತಮ್ ಅವರು ಈ ಮಾಸ್ ಟೀಮ್ ಬ್ಯಾಟಲ್ ನ ವಿನ್ನರ್. ಶಿವಾನಿ ಹಾಗೂ ಭೂಮಿಕಾ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಅನುರಾಧ ಅವರಿಗೆ ಇಂಥ ಹಾಡನ್ನ ಕೊಟ್ಟಿದ್ದಕ್ಕೆ ಒಂದು ಪ್ರೀತಿಯ ಚಪ್ಪಾಳೆ. ನಿಮ್ಮಿಬ್ಬರ ಹಾಡುಗಾರಿಕೆ ಹೇಗಿತ್ತು ಅನ್ನೋದನ್ನ ವಿಪಿ ಸರ್ ಹೇಳ್ತಾರೆ. ವಿಪಿ ಸರ್, ಇಬ್ರು ನಿಮ್ಮ ಹಾಡುಗಳನ್ನು ಚೆನ್ನಾಗಿ ಹಾಡಿದ್ದೀರಾ. ಸ್ವಲ್ಪ ಹೈ ಪಿಚ್ ಅಲ್ಲಿ ಹೋದಾಗ ನಿನಗೆ ಸ್ವಲ್ಪ ಕಷ್ಟ ಆಯ್ತು, ಒಂದು ಆಂಜನೇಯ ಆ ಒಂದು ಸಾಲಲ್ಲಿ ಸ್ವಲ್ಪ. ಒಟ್ಟಾರೆ ಈ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ನನಗೆ ವೈಯಕ್ತಿಕವಾಗಿ ಎಲ್ಲೋ ಒಂದು ಗುಲ್ಗಂಜಿ ನಮ್ಮ ಶಿವಾನಿಯ ಹಿಡಿತ ಚೆನ್ನಾಗಿತ್ತೇನೋ ಅಂತ ಅನ್ನಿಸ್ತು ಒಟ್ಟಾರೆ. ಬಟ್ ಇಬ್ರು ಚೆನ್ನಾಗಿ ಹಾಡಿದ್ದೀರಾ. ಲೆಟ್ಸ್ ಸಿ, ಆಲ್ ದಿ ಬೆಸ್ಟ್. ಈ ಡಿವೋಷನಲ್ ಥೀಮ್ ನ ವಿನ್ನರ್ ಯಾರು ಅಂತ ನೋಡುವಂತಹ ಸಮಯ. ಈ ಸುತ್ತಿನ ವಿನ್ನರ್ ಶಿವಾನಿ. ಡಿವೋಷನಲ್ ಥೀಮ್ ಬ್ಯಾಟಲ್ ನ ವಿನ್ನರ್ ಶಿವಾನಿ. ಕಂಗ್ರ್ಯಾಚುಲೇಷನ್ ಶಿವಾನಿ. ಭೂಮಿಕಾ ಅವರ ಪರ್ಫಾರ್ಮೆನ್ಸ್ಗೆ ನಮ್ಮ ಜೂರಿ ಸ್ಕೋರ್ಸ್ ಕೊಡ್ತಾರೆ. ಓಕೆ, ಟೋಟಲ್ ಸ್ಕೋರ್ಸ್ 94.4. ಕಂಗ್ರ್ಯಾಚುಲೇಷನ್ಸ್ ಭೂಮಿಕಾ, ಥ್ಯಾಂಕ್ ಯು. ಶಿವಾನಿ ಅವರು ಶಿವಮೆಚ್ಚಿದ ಗಾಯಕಿ. ಆಕೆಗೆ ಶಿವನೇ ಪ್ರಪಂಚ. ಅವರ ಇಡೀ ಕುಟುಂಬನೇ ಶಿವಭಕ್ತರು. ಅವರ ಇಡೀ ದಿನಚರಿಯನ್ನ ಅವರು ಶಿವನಿಗಾಗಿಯೇ ಮೀಸಲಾಗಿಟ್ಟಿರ್ತಾರೆ. ಈ ಶಿವ ಮೆಚ್ಚಿದ ಕುಟುಂಬದ ಬಗ್ಗೆ ಒಂದು ಪರಿಚಯ ಇದೆ, ಆ ಪರಿಚಯ ನೋಡ್ಕೊಂಬೋಣ. ವೇಟ್ ಪ್ಲೀಸ್. ನಾನು ನಿಮ್ಮ ಸರಿಗಮಪ ಕಂಟೆಸ್ಟೆಂಟ್ ಶಿವಾನಿ ಶಿವದಾಸ್ ಸ್ವಾಮಿ. ನಾನು ಮತ್ತೆ ನನ್ನ ಕುಟುಂಬ ಎಲ್ಲರೂ ಶಿವಭಕ್ತರು. ಚಿಕ್ಕವಳಿದ್ದಾಗ ಆವಾಗ ಹಿಡಿದು ನಾನು ಶಿವನ ಪೂಜೆ ಆರಾಧನೆ ಮಾಡ್ತಾನೆ ಬಂದಿದ್ದೇನೆ. ಶಿವನಲ್ಲಿ ಕೂಡ ಸಂಗೀತನೇ ಇದೆ. ಅವನ ಡಮರು ವಾದನೆ, ಅವನನ್ನ ನೋಡಿ ನಾನು ಸಂಗೀತ ಕಲ್ತಿದ್ದೇನೆ ಅಂದ್ರೆ ಕೂಡ ತಪ್ಪಾಗಲ್ಲ. ನಮ್ಮ ಮನೆಯಲ್ಲಿ 3ನೇ ತಲೆಮಾರಿಂದ ಸಂಗೀತ ಇದೆ. ನಮ್ಮ ಮುತ್ತೆಯವರು ಅಂದ್ರೆ ನಮ್ಮ ತಾತಾಜಿಯವರು, ನಮ್ಮ ಅಪ್ಪಾಜಿಯವರು, ಆಮೇಲೆ ನಾವು, ಆಮೇಲೆ ಶಿವಾನಿ. ಅದೇ ರೀತಿ ಎಷ್ಟೋ ಮಕ್ಕಳು ನಮ್ಮ ಹತ್ರ ಬಂದು ಸಂಗೀತ ಕಲಿತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಪರಿವಾರ, ನಮ್ಮ ಮನೆಯೇ ಒಂದು ಸಂಗೀತ ಪಾಠಶಾಲೆ ಆಗಿಬಿಟ್ಟಿದೆ. ನಾನು ತುಂಬಾನೇ ಲಕ್ಕಿ ಫೀಲ್ ಮಾಡ್ತೀನಿ, ಯಾಕೆಂದ್ರೆ ನನ್ನ ತಂದೆ ತಾಯಿನೇ ನನ್ನ ಗುರುಗಳು ಆಗಿದ್ದಾರೆ. ನನ್ನ ಅಪ್ಪ ತುಂಬಾನೇ ತ್ಯಾಗ ಮಾಡಿದ್ದಾರೆ ನನಗೋಸ್ಕರ. 660 ಆಡಿಷನ್ ಇತ್ತು, ಬಟ್ ನನಗೆ ಕಳಿಸಿದ್ರು. ಅವ್ರು ಹೋಗಿಲ್ಲ, ಯಾಕೆಂದ್ರೆ ಮಗಳು ಹೋಗ್ಲಿ, ಗೆದ್ದು ಬರ್ಲಿ, ಒಂದು ಹೆಸರು ತರ್ಲಿ ಅಂತ ಅವ್ರದ್ದು ಇಚ್ಛೆ. ಶಿವಾನಿ ಅಂತೂ ಹೆಣ್ಮಗಳು ಆಗಿ ಬಂದಿಲ್ಲ, ನಮಗೆ ಸಾಕ್ಷಾತ್ ಸರಸ್ವತಿನೇ ಮಾತಾ ಹುಟ್ಟಿದ್ಳು.
ನನ್ನ ಜೀವನದಲ್ಲಿ 3 ವಿಷಯ ಮುಖ್ಯವಾಗಿದೆ. ಒಂದು ಕುಟುಂಬ, ಎರಡನೇದು ಸಂಗೀತ, ಮೂರನೇದು ಶಿವ. ಶಿವನ ದೇವಸ್ಥಾನದಲ್ಲಿ ಹೋಗಿ ಭಜನೆ ಮಾಡ್ತೀವಿ. ಅಲ್ಲಿನ ಜನರಿಗೆ ಆನಂದ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ನಾವು ಆನಂದ ತಗೋತೀವಿ. ಇಂಥ ಒಂದು ಮಗಳು ನಮ್ಮಲ್ಲಿ ಜನ್ಮ ಪಟ್ಟಿದ್ದಾಳೆ ಅಂದರೆ ನಾನೇ ಭಾಗ್ಯಶಾಲಿ, ನನಗಿಂತನೂ ದೊಡ್ಡ ಶ್ರೀಮಂತ ಯಾರೂ ಇಲ್ಲ ಅಂತ ಅನ್ಕೋತೀನಿ ನನ್ನ ಮನಸ್ಸಿಗೆ. ನಾನು ಕೆಲವು ದಿನ ತುಂಬಾನೇ ಡಿಪ್ರೆಷನಲ್ಲಿ ಹೋಗಿದ್ದೆ. ಯಾಕೆಂದ್ರೆ ತುಂಬಾ ಶೋಸ್ ಟ್ರೈ ಮಾಡ್ತಾ ಇದ್ದೀನಿ ಅಕ್ಕ, ಆಡಿಷನ್ಸ್ ಕೊಡ್ತಾ ಇದ್ದೀನಿ. 6-7 ವರ್ಷ ಆಯಿತು ನನ್ನ ಸರಿಗಮಪ ಟ್ರೈ ಮಾಡ್ತಾನೆ ಇದ್ದೀನಿ. ಈ ವರ್ಷ ನನಗೆ ಅವಕಾಶ ಸಿಕ್ತು. ನಾನು ಸಾಧನೆ ಬಿಟ್ಕೊಟ್ಟಿದ್ದೆ ಅಕ್ಕ, ಸಂಗೀತ ಸಾಧನೆ ಪ್ರಾಕ್ಟೀಸು ಕೆಲವು ದಿನ ಬಿಟ್ಕೊಟ್ಟಿದ್ದೆ. ಯಾಕೆಂದ್ರೆ ಏನಪ್ಪ ಇಷ್ಟೆಲ್ಲ ಮಾಡಿದ್ರು ಏನು ಒಂದಕ್ಕೊಂದಿಲ್ಲಲ್ವಾ, ಯಾಕೆ ಹಿಂಗಾಗ್ತಾ ಇದೆ? ದೇವರು ಕೂಡ ಸಾಥ್ ಕೊಡ್ತಾ ಇಲ್ಲ, ಸಂಗೀತ ಸಾಧನೆ ಕೂಡ ಸಾಥ್ ಕೊಡ್ತಾ ಇಲ್ಲ, ಹಿಂಗ್ಯಾಕೆ ಆಗ್ತಾ ಇದೆ? ಸೊ ಇದಾದ್ಮೇಲೆ ನಾನು ಜಿ ಸರಿಗಮಪ್ಪನಲ್ಲಿ ಸೆಲೆಕ್ಟ್ ಆದೆ. ಆಗ್ಲಿಲ್ಲ ಅಂದ್ರೆ ನಾನು ಸಂಗೀತ ಮೇಲೆ ಸ್ವಲ್ಪ ಏನಾದರೂ ಪ್ರೀತಿ ಕಮ್ಮಿ ಆಗ್ತಿತ್ತೇನೋ ಅಂತ ಅನಿಸ್ತಿತ್ತು. ಬಟ್ ಜಿ ಸಾರೆಗಮಪ್ಪ ಇಂದ ಅದು ಆಗಿಲ್ಲ. ನನಗೆ ತುಂಬಾನೇ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಜಿ. ಎಷ್ಟು ಹೇಳಿದ್ರೂ ಕಡಿಮೆ. ಎಲ್ಲದಕ್ಕೂ ಒಂದ್ ಕಾಲ ಕೂಡ್ ಬರಬೇಕು. ಇದು ಶಿವ ಇಟ್ಟಂತ ಪರೀಕ್ಷೆ ಅಂತ ನನ್ಗನ್ಸುತ್ತೆ. ಶಿವಾನಿ ಪ್ರತಿ ವರ್ಷ ಶಿವರಾತ್ರಿ ಬರುತ್ತೆ, ನೀವು ಪ್ರತಿ ವರ್ಷ ಆಡಿಷನ್ ಅಲ್ಲಿ ಬರ್ಬೋದಿತ್ತು. ಆದ್ರೆ ಈ ಶಿವರಾತ್ರಿ ಬಹಳ ವಿಶೇಷ. ಯಾಕಂದ್ರೆ 144ನೇ ಮಹಾಕುಂಭಮೇಳ ನಡೀತಾ ಇದೆ ಅಲ್ಲಿ ಪ್ರಯಾಗದಲ್ಲಿ. ಶಿವನ ಒಂದು ಆಸೆ ಇತ್ತು, ನನ್ನ ಆರಾಧಿಸುವಂತ ಶಿವಾನಿ ಈ ಸಮಯದಲ್ಲೇ ಬರ್ಬೇಕಾಗಿತ್ತು ಅಂತ. ಅದಕ್ಕಾಗಿ ಅದ್ರ ಆಯ್ಕೆ ಸ್ವಲ್ಪ ತಡ ಆಗ್ತಿದೆ. ಕರೆಕ್ಟ್ ಆದ ಟೈಮ್ ಅಲ್ಲಿ ಕರೆಕ್ಟ್ ಆದ ಜಾಗದಲ್ಲಿ ಬಂದಿದ್ದೀರ. ಓಕೆನಾ? ಶಿವ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ. ಶಿವಾನಿ, ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್. ಓಂ ನಮಃ ಪಾರ್ವತಿ ಪದೇ ಹರ 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 ಮಹಾದೇವ. ಓಂ ನಮಃ ಪಾರ್ವತಿ ಪದೇ ಹರ 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 ಮಹಾದೇವ. ಓಂ ನಮಃ ಪಾರ್ವತಿ ಪದಯೇ ಹರ 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 ಮಹಾದೇವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.